ಇದು ಈ ಜಮೀನು ನಮ್ಮದು ಸರ್. ನಮ್ಮ ತಂದೆ ಜಮೀನು. ನಮ್ಮ ತಂದೆಗೆ ನಿಮ್ಮ ತಂದೆ ಹೆಸರೇನು? ಲಿಂಗಯ್ಯ ಅಂತ, ಮಗಳೇನ ಮಗ ಲಿಂಗಯ್ಯ ಅಜನಳ್ಳಿಯವರು. ಇಲ್ಲಿ ನಮ್ಮ ಗಿರಿತಿಮ್ಮಯ್ಯ ನಮ್ಮ ತಂದೆ ಪಾಲು ಮಾಡ್ತಾಯಿದ್ರು ಬ್ರಾಹ್ಮಣರು ಗುಂಡಪ್ಪನವ್ರ ಕಡೆಯಿಂದ. ಆ ಜಮೀನ ಗಿರಿತಿಮ್ಮಯ್ಯ ಬಿಟ್ಬಿಟ್ಟು ಹೋದಾಗ ನಮ್ಮ ತಂದೆ 9 ಎಕರೆ 18 ಗುಂಟೆ ತೊಗೊಂಡ್ರು. 9 ಎಕರೆ 7 ಗುಂಟೆ ತಗೊಂಡ್ಮೇಲೆ ಈಗ ಅಕ್ಕಪಕ್ಕವರು ನನಗೆ ಅಲ್ಲಿ ಬರಬೇಕು, ನನಗೆ ಇಲ್ಲಿ ಬರಬೇಕು ಅಂತ ಬಂದರು. ಬಂದಾಗ ಮೂಡ್ಲಿ ತಿಮ್ಮಯ್ಯ ಅನ್ನೋರಿಗೆ 35 ಗುಂಟೆ ಹೋಗೋದೆ. ಲಿಂಗಯ್ಯ ಮಾಕ್ಲಿ ಅವರು ರಾಚಮ್ಮನ ಮಗ ಲಿಂಗಯ್ಯ ಅಂತ ಒಬ್ಬರು, ರಾಚಪ್ಪನ ಮಗ ಲಿಂಗಯ್ಯ ಅಂತ ನಾನು, ಅವ್ರಿಗೊಬ್ಬರಿಗೆ 1 ಎಕರೆ 5 ಗುಂಟೆ ಏನೋ ಹೋಗೋದೆ. ಇವ್ರು 35, ಅವ್ರು 1 ಎಕರೆ 5 ಗುಂಟೆ. ಆಮೇಲೆ ನಮಗೆ 7 ಎಕರೆ 7 ಗುಂಟೆ ಬಂದದ್ದು ಸರ್. ಆ ಜಮೀನು ನಾವೇನು ಮಾಡಿದ್ರು, ನಮ್ಮ ತಂದೆ ಏನೋ ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡಿದ್ರು ಅಂದ್ಬಿಟ್ಟು ನಾವು ಕೋರ್ಟ್ಕೊಂಡದ್ದು. ಕೋರ್ಟ್ಗೆ ಹೋದಾಗ ಇವ್ರು ಏನು ಮಾಡಿದ್ರು, ಇವರು ಇಲ್ಲಿ ಕಸ ಪಸ ಹಾಕೋತಿದ್ರು. ನಾವು ಏನಾದರೂ ಹಾಕ್ಕೊಳ್ಳಿ ಬಿಡು, ಕೋರ್ಟು ತೀರ್ಮಾನ ಆಯ್ತು ಮೇಲೆ ಬರೋಣ ಅಂದ್ಬಿಟ್ಟು ಸುಮ್ಮನೆ ಅದು. ಇವ್ರು ನಮ್ಮದು ಒಂದು ತಿಪ್ಪೆ ಹಾಕೋದು, ಹೊಲ ಬಿಡೋದು, ಮರಗಳು ನಾವಿಬ್ಬರು ಸಿದ್ದು ಮನೆ ಕಟ್ಟಿರೋದು. ಆಮೇಲೆ ಮರಗಳೆಲ್ಲ ಕಟ್ಸ್ಬಿಟ್ಟವ್ರು ಸರ್. ಈಗ ಒಂದು 6 ತಿಂಗಳೆಲ್ಲ ಏನೋ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನೀವೇ ಕಡ್ದು ನೀವೇ ಬೆಂಕಿ ಇಕ್ಕಿದ್ರಿ ಅಂತ ಹೇಳ್ತಾರೆ. ಈಗ ಏನು ಮಾಡಿದ್ರು, ಕೋರ್ಟ್ ತೀರ್ಮಾನ ಮಾಡ್ಕೊಂಡು ಬಂದು AC ಕೋರ್ಟ್ಗೆ ಹಾಕೋಬಿಟ್ರು. ನಾವಿನ್ನ ಕೇಸ್ ತೀರ್ಮಾನ ಆಗುತ್ತೆ ಮುಂಚೆನೇ AC ಕೋರ್ಟಲ್ಲಿ ದ್ರಾಕ್ಷಿಣ್ಯ ಅಂತ ಇದ್ದರು AC ಅವರು. ಅವ್ರು ನೋಡಿ ಇವ್ರಿಗೆ ಹೆಂಗೆ ಬತ್ತು, ಎಲ್ಲಿ ಬಂದದ, ಅವ್ರು ದೊಡ್ಡಪ್ಪನಿಗೆ ಬಂದಿರೋದು, ಅವ್ರ ಅಣ್ಣನಿಗೆ ಮೂಡ್ತೀನಿ ಇಲ್ಲಿ, ಇವ್ರಿಗೆ ಎಲ್ಲಿ ಬಂದದ ಇದ್ರೊಳಗೆ ಅಂದ್ಬಿಟ್ಟು ವಜಾ ಮಾಡಿ ಕಳಿಸಿದ್ರು. ಅವ್ರು ಕಳಿಸಿದ್ಮೇಲೆ ಸರ್ ಇವ್ರು ಏನು ಮಾಡಿದ್ರು, ನಮ್ಮನ್ನು ತಿರ್ಗಾ AC ಕೋರ್ಟ್ ವಜಾ ಆದಮೇಲೆ ನಾವು ಬಂದು ಮನೆಯೆಲ್ಲ ಕಿತ್ತಾಕ್ತು. ಈಗ ಯಾರ ಹೆಸರಲ್ಲಿದೆ? ನಮ್ಮ ತಂದೆ ಹೆಸರಲ್ಲಿತ್ತು. ನಾವು ಭಾಗ ಮಾಡ್ಕೊಟ್ಟಿದ್ವಿ. ಯಾವ ಕೋರ್ಟಲ್ಲಿ ಹಾಕಿದ್ರ ಕೇಸು? ನಾವು ಫಸ್ಟು AC ಕೋರ್ಟ್ಗೆ ಹಾಕಿದ್ರು. ಆದೇಶ ಏನು ಕೊಟ್ಟಿದ್ದೆ? ಆದೇಶ ನಮ್ಮದು ಅಂತ ಕೊಟ್ಟವ್ರೆ. ಪರವಾಗಿ ನಮ್ಮ ಪರವಾಗಿ ಕೊಟ್ಟವ್ರೆ, ಡಾಕ್ಯುಮೆಂಟು ಕೊಟ್ಟವ್ರೆ. ಆಮೇಲೆ ಹಂಗಾದ್ರೂ ಅವರು ಮನೆಯನ್ನ ಕಟ್ತಾವ್ರೆ, ನಮಗೆ ಗ್ರಾಂಟ್ ಆಗ್ಬಿಟ್ಟದೆ ಅಂತ. ಹಂಗೆ ನಾವು ಬಂದು ಮನೆ ಹೊಡೆದಾಕ್ತು ಪೊಲೀಸ್ನವರು. ನಿಮ್ಮ ತಂದೆ ಹೆಸರಲ್ಲಿ ಇದ್ದಿದ್ದು? ನಮ್ಮ ತಂದೆ ಹೆಸರು ಜಮೀನು ನಾವು 4 ಜನ ಭಾಗ ಮಾಡ್ಕೊಟ್ಟಿದ್ದೀವಿ. ನಾವಿಬ್ಬರು ಖಾತೆ ಮಾಡಿಸ್ಕೊಂಡಿದ್ದೀವಿ. ನಮ್ಮ ದೊಡ್ಡಕ್ಕ, ನಾನು 3ನೇವಳು. ಹೆಸರು? ನಮ್ಮ ದೊಡ್ಡಕ್ಕನ ಹೆಸರು ಲಕ್ಷ್ಮೀದೇವಮ್ಮ, ನಾನು 3ನೇವಳು ಮಂಜುಳ, 2ನೇವಳು ಶಾರದಮ್ಮ. ಅವ್ರು ಮಾಡಿಸ್ಕೊಂಡಿಲ್ಲ. ನನ್ನ ತಂಗಿ ಲತಾ ಸತ್ತೋಗವ್ರೆ, ಮಕ್ಕಳವ್ರೆ, ಅವ್ರು ಖಾತೆ ಮಾಡಿಸ್ಕೊಂಡಿಲ್ಲ. ನಮ್ಮ ತಂದೆ ಹೆಸರಲ್ಲೇ ಇದೆ. ಎಷ್ಟು 3.5 ಎಕರೆ. ಇನ್ನು 3.5 ಎಕರೆನ ನಾವು 1.25 ಎಕರೆ 1.25 ಎಕರೆ ನಮ್ಮ ಇಬ್ಬರಿಗೆ ಆಗದೆ. ಆಗಿದ್ದರೆ ನನಗೆ ಬಂದ್ಬಿಟ್ಟದೆ ಇದು ನೀವು ಅಕ್ರಮವಾಗಿ ಬಂದವ್ರೆ, ಇವರೆಲ್ಲ ತಿಕ್ಪಡಿ ಮಾಡಿಸವ್ರೆ. ನಮ್ಮ ಅಪ್ಪಾರ ಕೇಸ್ ಆಡಿರೋದೆಲ್ಲ ಅದೇ. ಆಮೇಲೆ ನಾವು AC ಕೋರ್ಟಲ್ಲಿ ನಾವು ಅಕ್ಕ ತಂಗಿಯರ್ ಕೇಸ್ ಆಡಿರೋದೇ. ಈ ಕೇಸ್ ನಡೀತಾ ಇಲ್ಲ. ಈಗ ತಿರ್ಗಾ ಸಿವಿಲ್ ಕೋರ್ಟ್ಗೆ ಹೋಗವಳೆ. ಆಯ್ತಮ್ಮ, AC ಕೋರ್ಟ್ಗೆ ಹೋಗಿದ್ವಲ್ಲ, ನಾವು ಗೆದ್ಕೊಂಡಿದ್ದೀವಿ, ಸಿವಿಲ್ ಕೋರ್ಟಿಗೆ ಗೆದ್ಕೊಂಡ್ಬಂದ್ಮೇಲೆ ನಿಮ್ಗೆ ಗುರ್ತೀವಿ ಅಂತ ಹೇಳಿದ್ರು. ಹಂಗಂದ್ರು ಸರ್. ಊಸಿ ಎಲ್ಲ ಮಾಡಿಬಿಟ್ಟು ಹೋಗಿದ್ವಿ, ಪಾಯ ಎಲ್ಲ ಕೀಳಿಸ್ಬಿಟ್ಟು. ಆಮೇಲೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ, ಇವ್ರಿಗೆ ತಾವರೆಕೆರೆಯಲ್ಲಿ ಅವರೆಲ್ಲ ಸರ್, ಅವರು ಸಾಹೇಬ್ರಿಗೂ ಕೊಟ್ಟಿದ್ರು ಕಂಪ್ಲೇಂಟ. ಅವರು ನೋಡಿ ಮೊದಲು ದಾಖಲೆಗಳು ನೋಡಿ ಅಂತ ಹೇಳಿದ್ರು. ನೀವು ಮುದ್ದಂಕಯ್ಯ ನೀವು ಅಲ್ಲಿರ್ರಿ, ನಾವು ಬರ್ತೀವಿ 6 ಗಂಟೆಗೋ 7 ಗಂಟೆಗೋ ಬರ್ತೀವಿ ಅಂದರು. ನಾವು 6 ಗಂಟೆಯಿಂದನೂ ಬಂದ ಸರ್ ಕುಂತ್ಕೊಂಡು ಕಾಯ್ದೋ. ಇವು ಸ್ವಿಚ್ ಆಫ್ ಮಾಡ್ಕೊಬಿಟ್ಟು ಸರ್ವೆ ನಡೀತಾ ಇರೋದು. ಸರ್ವೆ ಇಲ್ಲಿ ನಡೀತಾ ಇದೆ. ನೀವು ಮಾಡಿಸ್ತಾ ಇರೋದು? ನಾವು ಸರ್ವೆಗೂ ಕಂಪ್ಲೇಂಟ್ ಮಾಡಿ ಕೇಸ್ ನಡೀತು. ಸರ್ವೇರ್ ಕರೆದ್ರು, ನಿಮ್ಮ ದಾಖಲೆಗಳೇನವೆ ಎಲ್ಲ ಬನ್ನಿ ಅಂತ. ಆ ಸರ್ವೆ ಕೇಸಲ್ಲಿ ಇವ್ರೇನು ದಾಖಲೆ ಕೊಟ್ಟಿಲ್ಲ, ಇವ್ರದ್ದೇನು ಇಲ್ಲ ಅಂತ ವಜಾ ಮಾಡಿದ್ರು. ಈ ಅಮ್ಮ ನಂದು ಅದೇ ಅಂತಾರೆ. ಆಮೇಲೆ ಹಂಗೆ ಅಂದಮೇಲೆ ಏನು ಮಾಡಿದ್ರು, ಆಯಿತು ಅಂದ್ಬಿಟ್ಟು ನಾವು ಎಲ್ಲ ಸರ್ವೆಗೆ ಬಂದ್ರಲ್ಲ, ಬಂದಮೇಲೆ ಹೆಂಗೆ ಬರ್ತಾರೆ, ನನಗೆ ಖಾತೆ ಆಗೋಗೋದೆ, ನನಗೆ ಇದಾಗೋಗೋದೆ, ನಮ್ಮಪ್ಪ ನಮಗೆಲ್ಲ ವಿಲ್ ಮಾಡಿಬಿಟ್ಟವ್ರೆ, ಈ ಥರ ಎಲ್ಲ ಹೇಳ್ತಾವೆ. ಏನೂ ಇಲ್ಲ ಸರ್ ಅವ್ರದ್ದು. ನನ್ನ ಹೆಸರು ಮಂಜುಳ ಸರ್. ಹೆಸರು ಮಹೇಶ್ ಅಂತ ಸರ್. ಇವ್ರು ಈಗಲೇ ಅದಲ್ಲ, ಇಲ್ಲಿ ಊರಿಗೆ ಬರೋರಿಗೆಲ್ಲ ನೀವು ಸೈಟ್ ಕೊಡ್ತೀನಿ, 1 ಲಕ್ಷ ದುಡ್ಡು ಕೊಡ್ತೀನಿ, ಈ ಯಾರೇ ಬಂದರೂ ಸಾಕ್ಷಿ ನಮ್ಗೆ ಹೇಳಿ. ಈಗ ಒಂದು 8 ಜನ ಮಾತಾಡ್ಕೊಂಡ್ರು, ಇವ್ರ ಬಗ್ಗೆ ಬ್ಯಾಡ್ ಒಪಿನಿಯನ್ ಕೊಟ್ಟರು, ಅವ್ರನ್ನೇ ಬೈಯೋದು. ಇದು ಸುಮಾರಿಗೆ ಅವರು ಮೇಡಮ್ ಬರ್ಕೊಂಡಿದ್ದಾರೆ, ಮೇಡಮ್ ಪ್ರತಿಯೊಂದು ಬರ್ಕೊಂಡಿದ್ದಾರೆ. ಬಟ್ ನಾವು ಇಲ್ಲಿ ಏನು ಬಂದರೂ ಬಿಡಲ್ಲ ಅವರು. ಈಗ ನಾವು ಏನು ಜೊತೆಗೆ ಬಂದೀವಿ ಅಂದರೆ ಇವ್ರು ವಯಸ್ಸಾದ್ರು, ಬಟ್ ಇವ್ರಿಗೆ ಸೇರ್ಕೊಂಡು ಹೊಡೆದ್ಬಿಟ್ರೆ ಏನು ಮಾಡ್ತಾರೆ ಇವ್ರಿಗೆ ಆಗಲ್ಲ. ನಮ್ಮ ಅವರು ಶುಗರ್ ಪೇಷಂಟ್. ಈಗ ಜೊತೆ ನಾವು ಬಂದೇನಪ್ಪ ಇವ್ರು ಸೇಫನ್ನು ಬರ್ತೀವಿ ಜೊತೆಗೆ. ಬನ್ನಿ ಇದೇನು ಮತ್ತೆ ನೋಡಂಗಿತ್ತು ಕರ್ಕೊಂಡು ಹುಲಿ ಚಲಿಸಿದೀವಿ. ಆಲೇ ಬೆಳಗ್ಗೆ ಬಂದು ಸ್ಟಾರ್ಟ್ ಹೇಳಿದೆ, ಮೇಡಮ್ ಇದು ಇದೆಯಾ, ನಾನು ಬಿಡಿಸ್ಕೊಡ್ತೀನಿ, ನಮ್ಮ ಮನೆ ಹತ್ರ ಮಾತಾಡಿ ನಿಂದೇನು ಡಾಕ್ಯುಮೆಂಟ್ ತಗೋಲ್ಲ, ನೀನು ಕೋಡಿ ಸ್ಟೇ ತಗೋ. ನಿಮ್ಗವ್ರೇನು ಸಂಬಂಧ ಏನಿಲ್ಲ ಸರ್. ಅವ್ರು ಯಾರು ನಾವ್ಯಾರು ಸುಮ್ಮನೆ ಹಿಡ್ಕೊಂಡಿದ್ದಾರೆ ಸರ್. ನೋಡಿ ನಮ್ಮ ಕೆಳಗಡೆ ನೋಡಿ, ಅಲ್ಲಿ 4 ಜನ ತಿಪ್ಪಾಕಿ ಜಾಗ ಕೊಟ್ಟಿದ್ದು ನಮ್ಮ ಕೆಳಗಡೆ. ಏನು ಹಾಕೊಂಡು ಹೋಗಲಿ, ಯಾರು ಎದೆ ಹಾಕೊಂಡು ಹೋಗಲ್ಲ, ಎಲ್ಲ ಸುತ್ತೋಗೋದಾನೆ, ಎಲ್ಲ ಜರಂತ ಮಹಾರಾಜರು ಬಿಟ್ಟೋಗಿರೋ ಜಮೀನು ಅದು. ಏನು ಮಾಡ್ತೀವಿ ನಾವು ಇರೋದು ಅಲ್ಲಿ, ನೋಡೋರು ಯಾರೂ ಇಲ್ಲ ಇಲ್ಲಿ. ಏನು ಹಾಕೊಂಡು ಬಿಟ್ಮೇಲೆ ಈಗ ಅವರೇ ಮಡಿಕೊಂಬಿಟ್ರೆ ಹೆಂಗೆ ನಾವು ಮುಂದೆ ಇದು ಮಾಡೋದು? ತಗೋ, ನಿಮ್ಮ ದಾಖಲೆ ಇದೆಯಾ ಕೊಡಿ. ಪೊಲೀಸರು ಇದ್ದಾರೆ, ಕಾನೂನು ಜನಗಳಿದ್ದಾರೆ, ನಿಮ್ಮ ಜನಗಳಿದ್ದಾರೆ. ನಿಮ್ಮ 3 ಕರ್ಸೋಣ, ನಾವು ಯಾರು ಬೇಡ, ನಿಮ್ಮ 3 ಕರ್ಸೋಣ. ಬಿಡಿಸ್ಕೊಡಿ, ನಿಮ್ದು ಇದೆಯಾ ತಾವು ಬಿಡಿಸ್ಕೊಡ್ತೀನಿ. ಇಲ್ಲ ನಾನು ಕೊಡಿ, AC ಇದೆ, ಅಲ್ಲಿದೆ, ತಂದು ಕೊಡ್ತೀನಿ. ಯಾವಾಗ ತಂದು ಕೊಡ್ತೀನಿ? AC ಕ್ಯಾನ್ಸಲ್ ಮೇಲೆ ಮತ್ತೆ ಇನ್ನೇನು ಕೆಲಸ ಇಲ್ಲಿ? ಏನು ಬ್ಯಾಡ್ ವರ್ಡ್ಸ್ ಮಾತಾಡೋದು ನೀನು? ಬಂದು ಹೊಡೆದ್ಬಿಡ್ತೀನಿ ಈ ಬರೀ ಇದಿದೆ ಬ್ಯಾಡ್ ವರ್ಡ್ಸ್, ಬ್ಯಾಡ್ ಥಿಂಗ್ಸ್ ಇದ್ದಾರೆ ಮುಂದೆ.